ವಿಚಾರದಲ್ಲಿ ಏನಿದೆ, ಏನು ಆಕ್ಷೇಪ ಎತ್ತಿದ್ದಾರೆ ಸರ್ ರಾಜ್ಯಪಾಲರು? ಯಾಕೆ ಆಕ್ಷೇಪ ಎತ್ತಿದ್ದಾರೆ? ಆ ವಿಚಾರದಲ್ಲಿ ಏನಿದೆ ಸರ್? ಸರ್ ಓದಿಲ್ಲ ಅಂದ್ರೆ ಒಂದ್ ವೇಳೆ ಏನಿದೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆ ಅದು ರಿಪೀಲ್ ಆಗಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ರು. ರಿಪೀಲ್ ಆಗಿದೆ ಅಂತ ನಾವು ಸೆಕ್ಷನ್ 37 ನಾವು ಓದಿ ತೋರಿಸಿದ್ವಿ. ಅದರಿಂದ ಕೆಲವು ತಾಂತ್ರಿಕವಾದಂಥ ಅಂಶಗಳಿದೆ, ಅದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದೀವಿ. ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ರಾಜ್ಯಪಾಲರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ ಇತಿಹಾಸ ಇಲ್ಲ. ಇದು ಯಾಕೆ ರಾಜ್ಯಪಾಲರಿಗೆ ಏನು ಭಾಷಣವನ್ನ ಕೊಡೋದಕ್ಕೆ ಇಲ್ಲ ಭಾಷಣವನ್ನ ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವ್ದಾರಂಥ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡಬೇಕಾದ್ರೆ ನಾವು ತಯಾರಿರ್ತೀವಿ. ಮತ್ತು ಯಾವುದಾರೆ ಭಾಷಣದಲ್ಲಿ ನಮ್ಮ ರಾಜ್ಯಪಾಲರ ವಿರುದ್ಧವನ್ನೇ ಹೇಳಿದರೆ ಆ ಥರ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನ ಅಂಥದ್ದು ಯಾವುದೂ ಇಲ್ಲ. ಮನ್ರೇಗಾ ಆ್ಯಕ್ಟನ್ನು ರಿಪೀಲ್ ಮಾಡಿಲ್ಲ ಅಂತ ಹೇಳಿದ್ರು, ಅವರು ರಿಪೀಲ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ತೋರಿಸ್ಕೊಟ್ಟಿದ್ದೀವಿ ಅವರಿಗೆ. ಅದರಿಂದ ಬಹುಶಃ ಅವರಿಂದ ಚರ್ಚೆ ಮಾಡಿ ಅವರು ಕೂಡ ಕಾನೂನು ಸಲಹೆ ಪಡೆದು ಒಳ್ಳೆ ನಿರ್ಧಾರಕ್ಕೆ ಬದಲಾವಣೆ ಆಗಬೇಕು ಅಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಸರ್. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿ ಅಂತಿಮವಾಗಿ ಇಲ್ಲಿ ಬಂದಿರುತ್ತೆ. ಈಗ ಏನಾದ್ರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆಯಾ ಸರ್? ಇಲ್ಲ ಕ್ಯಾಬಿನೆಟ್ ನಿಲುವು ಸ್ಪಷ್ಟ. ಕ್ಯಾಬಿನೆಟ್ ಸಿದ್ಧಪಡಿಸಿರುವಂಥ ಭಾಷಣವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಮಾಡುವಂಥ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಬದಲಾವಣೆಗಳನ್ನು ರಾಜ್ಯಪಾಲರು ಹೇಳಿದ್ದಾರೆ. ಆ ಬದಲಾವಣೆಗೆ ನಾವು ಒಪ್ಪಿಗೆ ಇಲ್ಲ ಅಂತೇಳಿ ನಾವು ಸೂಚಿಸೋದಕ್ಕೋಸ್ಕರ ಬಂದಿದ್ವಿ. ಅದನ್ನು ಚರ್ಚೆ ಆಗಿದೆ. ರಾಜ್ಯಪಾಲರು ಅವ್ರದೇ ಆದಂಥ ಭಾಷಣವನ್ನು ಹೋದ್ರೆ ಆಗ ಯಾವ ವಿಚಾರದ ಮೇಲೆ ಚರ್ಚೆ ಮಾಡಬೇಕಾಗುತ್ತೆ? ಸರ್ಕಾರದ ಮುಂದೆ ಇರುವಂಥ ಆಯ್ಕೆ ಏನು? ಅವ್ರದೇ ಆದಂಥ ಭಾಷಣ ಪ್ರತಿನ ತಂದು ಹೋದ್ರೆ ಅವಾಗ ಏನಾಗುತ್ತೆ? ರಾಜ್ಯಪಾಲರಿಗೆ ಸ್ವಂತವಾದಂಥ ಡಿಸ್ಕ್ರಿಷನ್ ಇಲ್ಲ ಈ ವಿಚಾರದಲ್ಲಿ. ಅವರು ಸಾಂವಿಧಾನಿಕವಾಗಿ ಸಂಪುಟ ಸಭೆ ಏನು ಹೇಳ್ತದೆ ಅದನ್ನೇ ಮಾಡಬೇಕು. ಅವರೇ ಭಾಷಣ ಓದಂಗಿದೆ ಅಂದರೆ ಸಂಪುಟ ಯಾಕಿದೆ? ಬಟ್ ಸಂಪುಟ ಕೇವಲ ಅಡ್ವೈಸರಿ ಅಲ್ವಾ ಸರ್? ಈಗ ಅವರು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನಿದೆ, ಏನು ಆಕ್ಷೇಪ ಎತ್ತಿದ್ದಾರೆ ಸರ್ ರಾಜ್ಯಪಾಲರು? ಸರ್ ಆಕ್ಷೇಪ ಎತ್ತಿದ್ದಾರೆ? ಸರ್ ವಿಚಾರದಲ್ಲಿ ಏನಿದೆ ಸರ್? ಸರ್ ಓದಿಲ್ಲ ಅಂದ್ರೆ ಒಂದ್ ವೇಳೆ ಏನಿದೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಏನಿದೆ ಅದು ರಿಪೀಲ್ ಆಗಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ರು. ರಿಪೀಲ್ ಆಗಿದೆ ಅಂತ ನಾವು ಸೆಕ್ಷನ್ 37 ನಾವು ಓದಿ ತೋರಿಸಿದ್ವಿ. ಅದರಿಂದ ಕೆಲವು ತಾಂತ್ರಿಕವಾದಂಥ ಅಂಶಗಳಿದೆ, ಅದೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದೀವಿ. ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ರಾಜ್ಯಪಾಲರು ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ ಇತಿಹಾಸ ಇಲ್ಲ. ಇದು ಯಾಕೆ ರಾಜ್ಯಪಾಲರಿಗೆ ಏನು ಭಾಷಣವನ್ನ ಕೊಡೋದಕ್ಕೆ ಇಲ್ಲ ಭಾಷಣವನ್ನು ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ. ಅದನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನಾವು ನಮ್ಮ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸಣ್ಣ ಪುಟ್ಟ ಯಾವ್ದಾರಂಥ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡಬೇಕಾದ್ರೆ ನಾವು ತಯಾರಿರ್ತೀವಿ. ಮತ್ತು ಯಾವುದಾರೆ ಭಾಷಣದಲ್ಲಿ